ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. 2026ನೇ ಹೊಸ ವರ್ಷದ ಮೊದಲನೇ ಜನವರಿ ಮಾಸದ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಉತ್ತರಾಯಣದ ಪರ್ವಕಾಲ ಆರಂಭ ಆಗ್ತಾ ಇದೆ. ಗ್ರಹಗಳಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಧನಸ್ಸು ರಾಶಿ ಮತ್ತು ಮಕರ ರಾಶಿಯಲ್ಲಿ ಸಂಚರಿಸುವ ಕಾಲವಾಗಿರುತ್ತೆ. ಸೂರ್ಯಗ್ರಹದೊಂದಿಗೆ ಕುಜಗ್ರಹ, ಶುಕ್ರ, ಬುಧ ಗ್ರಹಗಳು ಧನಸ್ಸು ರಾಶಿ ಮತ್ತು ಮಕರ ರಾಶಿಯಲ್ಲಿಯೇ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ ಗೋಚಾರದಲ್ಲಿ 12 ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕಟಕ ರಾಶಿಯವರಿಗೆ ವರ್ಷ ಆರಂಭದ ಜನವರಿ ಮಾಸದ 2 ವಾರಗಳು ಪ್ರಾರಂಭದಲ್ಲಿ ಕುಜ, ಶುಕ್ರ ಗ್ರಹಗಳು, ಬುಧ, ಸೂರ್ಯ ಗ್ರಹಗಳು ಜನ್ಮ ರಾಶಿಯಿಂದ 6ನೇ ಸ್ಥಾನವಾದಂತಹ ಧನಸ್ಸು ರಾಶಿಯಲ್ಲಿ ಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಪ್ರಾರಂಭದಲ್ಲಿ ನಿಮ್ಮ ಮೈಂಡ್ಸೆಟ್, ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಯಾವ ರೀತಿ ಇರಲಿದೆ ಅಂದರೆ ಸ್ಟ್ರಾಂಗ್ ಸರ್ವಿಸ್ ಮೈಂಡ್ಸೆಟ್ ಇರಲಿದೆ. ಏಕೆಂದರೆ ಈ ಸ್ಥಾನವು ಸರ್ವಿಸ್ ಅಂದರೆ ಸೇವಾ ಸ್ಥಾನವು ಆಗಿರೋದ್ರಿಂದ ಇಲ್ಲಿ ಸ್ಟ್ರಾಂಗ್ ಗ್ರಹಗಳು ಇಲ್ಲಿ ಸಂಚರಿಸ್ತಾ ಇರೋದ್ರಿಂದ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತೀರಾ. ಅಂದರೆ ನೀವು ಇತರರಿಗೆ ಮಾಡುವಂತಹ ಸರ್ವಿಸ್ ಆಗ್ಬೋದು, ವಯಸ್ಸಾದವರಿಗೆ ಮಾಡುವಂತಹ ಸೇವೆ, ಹಾಗೆ ವ್ಯಾಧಿಗ್ರಸ್ತರಿಗೆ ಮಾಡುವಂತಹ ಸೇವೆ ಆಗ್ಬಹುದು, ಪ್ರಾಣಿಗಳ ಸೇವೆ ಆಗ್ಬಹುದು, ಅಥವಾ ವೃತ್ತಿಯಲ್ಲಿ ಮಾಡುವಂತಹ ಸೇವೆಯನ್ನು ಈ ಸ್ಥಾನದಿಂದ ನೋಡೋದ್ರಿಂದ ವೃತ್ತಿಯಲ್ಲಿ ಅಡ್ಮಿನಿಸ್ಟ್ರೇಟರ್ ವರ್ಕ್ ಆಗ್ಬಹುದು, ಅಥವಾ ಇಂಡಸ್ಟ್ರೀಸ್ ಸಂಬಂಧಪಟ್ಟಂತಹ ವರ್ಕ್ ಆಗ್ಬಹುದು, ಹೆಲ್ತ್ ಕೇರ್ ಸರ್ವಿಸ್ ಆಗಬಹುದು. ಈ ರೀತಿ ಯಾವುದೇ ಒಂದು ಸರ್ವಿಸಲ್ಲಿ ನೀವಿದ್ರೂ ಇದರ ಬಗ್ಗೆ ಸ್ಟ್ರಾಂಗ್ ಮೈಂಡ್ಸೆಟ್ ಇರಲಿದೆ. ಅಂದರೆ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಬಹಳ ಕಾಂಪಿಟೇಟಿವ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ. ಅಡೆತಡೆಗಳು ಬರುತ್ತೆ, ಅವುಗಳನ್ನು ನಿವಾರಿಸಿಕೊಂಡು ಬರುವ ಚಾಲೆಂಜಸ್ಸನ್ನು ನೀವು ಅದನ್ನು ಸ್ವೀಕಾರ ಮಾಡಿಕೊಂಡು ಅವುಗಳನ್ನು ಎದುರಿಸ್ತೀರಾ. ಚಾಲೆಂಜಸ್ ನಿಮ್ಗೆ ಇಷ್ಟ ಆಗುತ್ತೆ. ಈ ರೀತಿ ಇಲ್ಲಿ ಕಾಂಪಿಟೇಟಿವ್ ಗ್ರಹಗಳು ಷಷ್ಠ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಬಹಳ ಸ್ಟ್ರಾಂಗ್ ಆಗಿ ಯೋಚಿಸ್ತೀರಾ. ಇನ್ನು ಈ ಸ್ಥಾನವು ವ್ಯಾಧಿ ಸ್ಥಾನವು ಆಗಿರೋದ್ರಿಂದ ವ್ಯಾಧಿ ಸ್ಥಾನದಲ್ಲಿ ನಿಮ್ಮ ಮಾತೃವಿಗಾದರೂ ಆಗಬಹುದು ಅನಾರೋಗ್ಯ ಬರುವುದು, ಅಥವಾ ನಿಮ್ಮ ಕುಟುಂಬದವರಿಗಾಗಬಹುದು. ಏಕೆಂದರೆ ಈ ಸ್ಥಾನಾಧಿಪತಿಗಳು ಷಷ್ಠ ಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾರೆ. ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆಯೂ ನೀವು ಗಮನ ಕೊಡಬೇಕಾಗತ್ತೆ. ಏಕೆಂದರೆ ವ್ಯಾಧಿ ಸ್ಥಾನದಲ್ಲಿ ಗ್ರಹಗಳ ಸಂಚಾರ ಆಗೋದ್ರಿಂದ ಸೂರ್ಯಗ್ರಹದ ಸಂಚಾರದಿಂದ ನಿಮ್ಮ ದಿನನಿತ್ಯದ ಲೈಫ್ ಸ್ಟೈಲ್ ಅಂದರೆ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ದಿನಚರಿಯಲ್ಲಿ ಆಗಬಹುದಾದಂತಹ ಸ್ಟ್ರೆಸ್ ಅಂದರೆ ನಿಮ್ಮ ದೇಹಕ್ಕೆ ಆಗಬಹುದಾದಂತಹ ಸ್ಟ್ರೆಸ್ಸನ್ನು ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಆಗುತ್ತೆ. ಇನ್ನು ಈ ಸ್ಥಾನವು ವ್ಯಾಧಿ ಸ್ಥಾನ ಆಗಿರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಂದ ಆಗಬಹುದಾದಂತಹ ಸ್ಟ್ರೆಸ್ ಆಗಬಹುದು. ಹಾಗೆ ನಿಮ್ಮ ಲೈಫ್ ಸ್ಟೈಲ್ ಅಂದರೆ ಡಯಟಿಂದ ಆಗಬಹುದಾದಂತಹ ಅನಾರೋಗ್ಯಗಳಾಗ್ಬೋದು. ಇದರ ಸಂಬಂಧಪಟ್ಟಂತೆ ಇಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸಿಗೆ ಆಗಬಹುದಾದಂತಹ ಸಮಸ್ಯೆಗಳನ್ನು ಸೂಚಿಸುತ್ತೆ. ಮತ್ತು ಕುಟುಂಬ ಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ ಮತ್ತು ಚತುರ್ಥ ಸ್ಥಾನಾಧಿಪತಿಯಾದಂತಹ ಶುಕ್ರ ಗ್ರಹ ಷಷ್ಠ ಸ್ಥಾನದಲ್ಲಿ ಇರೋದ್ರಿಂದ ಮುಖ್ಯವಾಗಿ ಕುಟುಂಬದವರಿಗೆ ಅಥವಾ ನಿಮ್ಮ ತಾಯಿಗೆ ಅನಾರೋಗ್ಯವು ಆಗಬಹುದು, ಅಥವಾ ಏನಾದರೂ ವಿರೋಧಗಳಾಗ್ಬೋದು, ಭಿನ್ನಾಭಿಪ್ರಾಯಗಳಾಗ್ಬೋದು. ಈ ಗ್ರಹಗಳು ಇವುಗಳನ್ನು ಸೂಚಿಸುತ್ತೆ. ಅವರ ಸೇವೆಯನ್ನಾದರೂ ಮಾಡಬಹುದು. ಮತ್ತು ಇದು ಋಣ ಅಂದರೆ ಸಾಲದ ಸ್ಥಾನವು ಆಗಿರೋದ್ರಿಂದ ಸಾಲಗಳು ಹೆಚ್ಚಾಗುವಂತೆ, ಏಕೆಂದರೆ ಖರ್ಚು ಹೆಚ್ಚಾಗುತ್ತೆ. ಆ ಸ್ಥಾನದಿಂದ ಈ ಎಲ್ಲ ಗ್ರಹಗಳು ಖರ್ಚಿನ ಒಂದು ಸ್ಥಾನವನ್ನ ವೀಕ್ಷಣೆ ಮಾಡ್ತಾರೆ, 12ನೇ ಸ್ಥಾನವನ್ನ. ಹಾಗಾಗಿ ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗ ನಿಮಗೆ ಬೇರೆ ಕಡೆಯಿಂದ ಹಣವನ್ನ ತೆಗೆದುಕೊಳ್ಳಬಹುದಾದಂತಹ ಸಂದರ್ಭಗಳು ಬರಬಹುದು. ಇನ್ನು ಈ ಸ್ಥಾನ ಶತ್ರು ಸ್ಥಾನವು ಆಗಿರೋದ್ರಿಂದ
ಶತ್ರುಗಳಿಗೆ ಕಾಂಪಿಟೇಟಿವ್ ಆಗಿ ಬರುವ ಅಡೆತಡೆಗಳನ್ನು ನಿವಾರಿಸಿಕೊಳ್ತೀರಾ ಮತ್ತು ಕಲಹಗಳಾಗ್ಬೋದು ಅವರೊಂದಿಗೆ. ತೃತೀಯ ಸ್ಥಾನಾಧಿಪತಿ ಬುಧ ಗ್ರಹ ಅಲ್ಲಿರೋದ್ರಿಂದ ಏನಾಗುತ್ತೆ, ಹತ್ತಿರದವರೇ ಏನಾದರೂ ನಿಮಗೆ ಕುತಂತ್ರಗಳನ್ನು ಮಾಡುವಂತೆಯೂ ಆಗಬಹುದು. ಇಲ್ಲಿ ಸ್ಟ್ರಾಂಗ್ ಗ್ರಹಗಳ ಸಂಚಾರ ಇರೋದ್ರಿಂದ ಈ ಅಡೆತಡೆಗಳನ್ನು ದಾಟಿಕೊಂಡು ಮುಂದೆ ಹೋಗುವಂತೆ ಈ ಗ್ರಹಗಳ ಪ್ರಭಾವ ಇರುತ್ತೆ. ಮತ್ತು ಭೂಮಿ ಮನೆ ವಿಷಯಗಳಿಗೆ ಪ್ರಾರಂಭದ 2 ವಾರಗಳು ಅಷ್ಟು ಒಳ್ಳೆಯದಲ್ಲ. ನೆಮ್ಮದಿ ಪ್ರಾರಂಭದ 2 ವಾರಗಳು ಇರೋದಿಲ್ಲ. ಆದರೆ ಈ ಗ್ರಹಗಳು ಆ ನಂತರದಲ್ಲಿ ಸಪ್ತಮವನ್ನ ಪ್ರವೇಶ ಮಾಡ್ತವೆ, ಅಂದರೆ ಮಕರ ರಾಶಿಯನ್ನ ಪ್ರವೇಶ ಮಾಡ್ತವೆ. ಮಕರ ರಾಶಿಯನ್ನ ಪ್ರವೇಶ ಮಾಡುವಾಗ ನಿಮ್ಮ ವ್ಯಕ್ತಿತ್ವದ ಮೇಲೆಯೂ ಈ ಗ್ರಹಗಳ ಪ್ರಭಾವ, ಅಂದರೆ ಸ್ಟ್ರಾಂಗ್ ಆಗಿ ಯೋಚಿಸುವುದು, ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು, ಬಹಳ ಆತ್ಮವಿಶ್ವಾಸದಿಂದ ನಿಮ್ಮ ಒಂದು ಮಾತು ಅಥವಾ ನಡತೆ ಇರುವಂತೆ ಈ ಗ್ರಹಗಳ ಪ್ರಭಾವ ಇರುತ್ತೆ. ಮೈಂಡ್ ಸೆಟ್ ನಿಮ್ಮ ಉದ್ಯೋಗ ಸ್ಥಾನಾಧಿಪತಿ ಕುಜ ಆಗಿರೋದ್ರಿಂದ ಉಚ್ಚನಾಗಿ ಸಪ್ತಮದಲ್ಲಿ ಸಂಚರಿಸೋದ್ರಿಂದ ಬುಧ ಗ್ರಹದೊಂದಿಗೆ ಉದ್ಯೋಗ ಉನ್ನತಿಗಾಗಿ ಹಾರ್ಡ್ ವರ್ಕ್ ಮಾಡ್ತೀರಾ. ಪ್ರಾರಂಭದಲ್ಲಿಯೂ ಉದ್ಯೋಗದಲ್ಲಿ ಹಾರ್ಡ್ ವರ್ಕ್ ಮಾಡ್ತೀರಾ, ಆನಂತರದಲ್ಲಿಯೂ ಬಹಳ ಹಾರ್ಡ್ ವರ್ಕ್ ಮಾಡುವಂತೆ ಪ್ರಯತ್ನ, ಸ್ಥಾನದ ಬಯಕೆಗಾಗಿ ನೀವು ಹಾರ್ಡ್ ವರ್ಕ್ ಮಾಡುವಂತೆ ಈ ಗ್ರಹಗಳ ಪ್ರಭಾವ ಇದೆ. ಏಕೆಂದರೆ ಕುಜ ಮತ್ತು ಸೂರ್ಯ ಗ್ರಹಗಳು ಅಂದರೆ ಹೈಯರ್ ಸ್ಥಾನಕ್ಕೆ ಈ ಕಾರಕ ಗ್ರಹಗಳಾಗಿರೋದ್ರಿಂದ ಅದರ ಒಂದು ಉನ್ನತಿಗಾಗಿ ಹಾರ್ಡ್ ವರ್ಕ್ ಮಾಡ್ತೀರಾ. ಪ್ರಾರಂಭದಲ್ಲಿ ಈ ಗ್ರಹಗಳು ಷಷ್ಠ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಸೇವಾ ವೃತ್ತಿ ಸ್ಥಾನದಲ್ಲಿ ಇತರರಿಂದ ಆಗಬಹುದಾದ ಸಮಸ್ಯೆಗಳು, ಅಂದರೆ ನಿಮ್ಮ ಹತ್ತಿರದವರೇ ಏನಾದರೂ ಸಮಸ್ಯೆಗಳನ್ನು ನೀಡುತ್ತಾರೆ. ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಪ್ರಾರಂಭದಲ್ಲಿಯೂ ಹೆಚ್ಚಿನ ಸಮಸ್ಯೆಗಳಿಲ್ಲ. 6ನೇ ಸ್ಥಾನದಲ್ಲಿ ಸೂರ್ಯ ಮತ್ತು ಕುಜ ಗ್ರಹಗಳು ಒಳ್ಳೆ ಫಲವನ್ನೇ ನೀಡುತ್ತಾರೆ. ಸಪ್ತಮಕ್ಕೆ ಪ್ರವೇಶ ಆದ ಈ ಗ್ರಹಗಳು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಒಳ್ಳೆ ಫಲವನ್ನೇ ನೀಡುತ್ತಾರೆ. ಉನ್ನತ ಅಧಿಕಾರ ಯೋಗದಲ್ಲಿ ಇರುವಂತಹ ರಾಜಕೀಯ ವ್ಯಕ್ತಿಗಳಿಗೆ ಅಂದರೆ ಪ್ರಾರಂಭಕ್ಕಿಂತ ಕೊನೆಯ 2 ವಾರಗಳು ಬಹಳ ಒಳ್ಳೆ ಫಲವನ್ನು ನೀಡ್ತವೆ. ಅಂದರೆ ನಿರ್ಧಾರಗಳನ್ನಾಗಬಹುದು, ಯಾವುದೇ ಒಂದು ಕಾರ್ಯಗಳನ್ನು ಮಾಡುವುದಕ್ಕೆ. ಇನ್ನು ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆ ಈ ಮಾಸದಲ್ಲಿ ನಿಮ್ಮ ಮೈಂಡ್ ಸೆಟ್ ಕೊನೆಯ 2 ವಾರಗಳು ವ್ಯಾಪಾರ ವ್ಯವಹಾರದ ಬಗ್ಗೆ ಫೋಕಸ್ ಮಾಡುವಂತೆ ಇರುತ್ತೆ. ಏಕೆಂದರೆ ವ್ಯಾಪಾರ ವ್ಯವಹಾರ ಸ್ಥಾನ ಆ ವಿಷಯಗಳನ್ನು, ಪಾಲುದಾರಿಕೆಯ ವಿಷಯಗಳನ್ನು ಸೂಚಿಸುವ ಸ್ಥಾನ ಆಗಿರೋದ್ರಿಂದ ಅಲ್ಲಿ ಪಾಲುದಾರರೊಂದಿಗೆ ಕಲಹಗಳು ಆಗ್ಬೋದು, ಭಿನ್ನಾಭಿಪ್ರಾಯಗಳು ಬರ್ಬೋದು. ಏಕೆಂದರೆ ಈ ಗ್ರಹಗಳು ನಿಮ್ಮ ಮೇಲೂ ಪ್ರಭಾವ ಮಾಡ್ತವೆ, ಅವರ ಮೇಲೆಯೂ ಪ್ರಭಾವ ಮಾಡ್ತವೆ. ಇದರ ಬಗ್ಗೆ ಲಾಭಕ್ಕಾಗಿ ಪ್ರಯತ್ನ ಪಡುವಂತೆ, ಏಕೆಂದರೆ ಲಾಭಾಧಿಪತಿ ಶುಕ್ರ ಗ್ರಹ ಸಪ್ತಮದಲ್ಲಿ ಸಂಚಾರ, ಧನಾಧಿಪತಿ ಶುಕ್ರ ಗ್ರಹ ಸಪ್ತಮದಲ್ಲಿ ಸಂಚಾರ, ಈ ಗ್ರಹಗಳು ನಿಮ್ಮ ಜನ್ಮ ರಾಶಿಯನ್ನ ವೀಕ್ಷಿಸ್ತಾರೆ. ಹಾಗಾಗಿ ಪ್ರಾರಂಭಕ್ಕಿಂತ ಬರುವ ಲಾಭಕ್ಕೆ, ಧನಾಭಿವೃದ್ಧಿಗೆ ಕೊನೆಯ 2 ವಾರಗಳು ಬಹಳ ಒಳ್ಳೆ ಫಲಗಳನ್ನು ನೀಡ್ತವೆ. ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಸ್ಥಾನಾಧಿಪತಿ ಕುಜಗ್ರಹ ಸಪ್ತಮದಲ್ಲಿ ಸಂಚಾರ, ಪ್ರಾರಂಭದಲ್ಲೂ ಹೆಚ್ಚಿನ ಸಮಸ್ಯೆಗಳಿಲ್ಲ, ಸಪ್ತಮದಲ್ಲಿ ಉಚ್ಚಾಗಿ ಸಂಚರಿಸೋದ್ರಿಂದಲೂ ಒಳ್ಳೆ ಫಲಗಳನ್ನು ಈ ಗ್ರಹಗಳು ನೀಡುತ್ತಾರೆ. ಮತ್ತು ನವಮ ಸ್ಥಾನಾಧಿಪತಿ ವಕ್ರ ಆಗಿ ಸಂಚರಿಸಿದರೂ, ಇಲ್ಲಿ ಗುರುಗ್ರಹ ವಕ್ರ ಸಂಚರಿಸಿದರೂ ಹೆಚ್ಚು ಇಲ್ಲಿ ಅಶುಭವನ್ನ ನೀಡದೆ ವಿದ್ಯೆಗೆ ಸ್ವಲ್ಪ ಮಟ್ಟಿಗಾದರೂ ಹಿನ್ನಡೆಯನ್ನು ನೀಡ್ತಾರೆ. ಇಲ್ಲಿ ಹೆಚ್ಚಾಗಿ ಅಶುಭವನ್ನ ನೀಡುವ ಗ್ರಹ ನಿಮಗೆ ಅಷ್ಟಮದಲ್ಲಿ ಸಂಚರಿಸ್ತಾ ಇರುವಂತಹ ರಾಹುಗ್ರಹ. ರಾಹುಗ್ರಹ ಬಹಳ ವಿಷಯಗಳಲ್ಲಿ ನಿಮಗೆ ರಹಸ್ಯವಾಗಿ ಬರಬಹುದಾದಂತಹ ಸಮಸ್ಯೆಗಳಿಗೆ ಈ ಗ್ರಹ ಇಲ್ಲಿ ಪ್ರಭಾವ ಮಾಡುತ್ತಾರೆ. ಅಂದರೆ ಸಮಸ್ಯೆ ಹೇಗಾದರೂ ಬರಬಹುದು, ಹೊರಗೆ ಹೋದಾಗಾದ್ರೂ ಬರಬಹುದು, ಫ್ರೆಂಡ್ಸ್ ಇಂದಾದ್ರೂ ಬರಬಹುದು, ಅಪವಾದ ಅವಮಾನಗಳಾದ್ರೂ ಬರಬಹುದು, ಸಡನ್ ಏನಾದರೂ ಚೇಂಜಸ್ ಆಗ್ಬೋದು, ನಷ್ಟ ಆದರೂ ಆಗ್ಬಹುದು. ಕಟಕ ರಾಶಿಯವರಿಗೆ ಈ 1 ವರ್ಷದಿಂದ ಇಂಥ ಅನುಭವ ಆಗ್ತಾ ಇರುತ್ತೆ. ಅಂದರೆ ಪ್ರತಿ ಮಾಸವೂ ಆಗಬೇಕು ಅಂತ ಇಲ್ಲ, ಆದರೆ ಆಗಾಗ ಆಗ್ತಾ ಇರುತ್ತೆ. ಅಂದರೆ
ಈ ಗ್ರಹ ಅಷ್ಟಮದಲ್ಲಿ ಸಂಚರಿಸುವ ಕಾಲದಲ್ಲಿ 1-2-3 ಬಾರಿ ಆದರೂ ಇಂಥ ಅನುಭವಕ್ಕೆ ಕಟಕ ರಾಶಿಯವರು ಒಳಗಾಗ್ತೀರ. ಈ ರಹಸ್ಯವಾಗಿ ಈ ಗ್ರಹ ಅಂದರೆ ಇದ್ದಕ್ಕಿದ್ದಂತೆ ನಡೆಯಬಹುದಾದಂತಹ ಅಪಾಯಗಳನ್ನು ಸೂಚಿಸೋದ್ರಿಂದ ನೀವು ಎಲ್ಲ ವಿಷಯಗಳಲ್ಲಿ ನಿಮ್ಮ ಸೆಲ್ಫ್ ಕೇರ್ ಅನ್ನೋದು ಬಹಳ ಮುಖ್ಯ. ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಬಹಳ ನಂಬಿರ್ತೀರ, ಆದರೆ ಫ್ರೆಂಡ್ಸ್ ನಿಮಗೇನೋ ರಹಸ್ಯವಾಗಿ ಅಪಾಯಕ್ಕೆ ಸಿಲುಕಿಸಿರ್ತಾರೆ. ಇನ್ನು ನಿಮಗೆ ತಿಳಿದೇ ಫುಡ್ ಪಾಯ್ಸನ್ ಆಗ್ಬೋದು. ಇನ್ನು ಕೆಲವೊಂದು ಬಾರಿ ನಿಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಅಪಾಯ ಬರಬಹುದು. ಅಂದರೆ ಆ ಭಯ ಆತಂಕದಿಂದ ಪಾರಾಗುವಂತೆ, ಅಂದರೆ ಅಂಥ ಒಂದು ಘಟನೆಯಿಂದ ತುಂಬ ಭಯಗೊಂಡು ಅದರಿಂದ ಪಾರಾಗುವಂತೆಯೂ ಇಲ್ಲಿ ಆಗುತ್ತೆ. ಈ ರೀತಿ ಪ್ರಭಾವ ಅಷ್ಟಮದಲ್ಲಿ ರಾಹು ಗ್ರಹದಿಂದ ಇದೆ. ಸೆಲ್ಫ್ ಕೇರ್ ಅನ್ನೋದು ಬಹಳ ಮುಖ್ಯ. ಇನ್ನು ಕೇತು ಗ್ರಹ ದ್ವಿತೀಯ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ನಿಮಗೇನಾದರೂ ದಶಾಭುಕ್ತಿಗಳು ಕೆಟ್ಟಿದ್ದರೆ ಇನ್ವೆಸ್ಟ್ಮೆಂಟಲ್ಲಿ ಅನಿರೀಕ್ಷಿತವಾಗಿ ನಷ್ಟದ ಫಲವನ್ನು ಈ ಗ್ರಹ ನೀಡ್ತಾರೆ. ಕಟಕ ರಾಶಿಯವರಿಗೆ ಈ ಮಾಸದಲ್ಲಿ ಪ್ರಾರಂಭಕ್ಕಿಂತ ಮಾಸದ ಕೊನೆಯ 2 ವಾರಗಳು ಒಳ್ಳೆ ಫಲವನ್ನು ನೀಡುತ್ತೆ. ಆದರೆ ತಾಳ್ಮೆಯಿಂದ ಇರಬೇಕು. ಏಕೆಂದರೆ ಸಪ್ತಮದಲ್ಲಿ ಕುಜ ಉಚ್ಚ ಆಗಿ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಉದ್ವೇಗಕ್ಕೆ ಒಳಗಾಗಬಹುದು, ಶೀಘ್ರ ಕೋಪ ಬರಬಹುದು, ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು, ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಈ ಗ್ರಹ ಪ್ರಭಾವ ಇರೋದ್ರಿಂದ ಏನಾಗುತ್ತೆ, ಇತರರಿಗೆ ಸ್ವಲ್ಪ ಅದು ಕಷ್ಟ ಆಗುತ್ತೆ. ಅದು ಪಾರ್ಟ್ನರ್ಶಿಪ್ಪಲ್ಲಿ ಇದ್ದವ್ರಿಗೂ ಕಷ್ಟ, ಬಾಳ ಸಂಗಾತಿಗೂ ಕಷ್ಟ ಆಗುತ್ತೆ. ರಿಲೇಷನ್ಶಿಪ್ಪನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಏಕೆಂದರೆ ಅಲ್ಲಿ ಸೂರ್ಯ ಗ್ರಹವು ಇರೋದ್ರಿಂದ ಕೆಲವೊಂದು ಬಾರಿ ಈಗೋ ಕ್ಲಾಶಸ್ ಆಗಿ ನಾನು ಅನ್ನುವಂತಹ ಈ ಒಂದು ಮೇಲ್ ಆಕ್ರಮಣ ಬುದ್ಧಿ ಇರುತ್ತೆ. ಅಂದರೆ ಡಾಮಿನೇಟಿಂಗ್ ಮಾಡುವಂತೆ ಈ ಗ್ರಹಗಳ ಪ್ರಭಾವ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಪತಿ ಪತ್ನಿ ಮುಖ್ಯವಾಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತಾಳ್ಮೆ ಇರಬೇಕು. ಗ್ರಹಗಳು ಷಷ್ಠ ಸ್ಥಾನದಲ್ಲಿ ಸಂಚರಿಸುವಾಗಲೂ ರಿಲೇಷನ್ಶಿಪ್ ಪ್ರಾಬ್ಲಮ್ ಇರುತ್ತೆ. ಅಂದರೆ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ನಿಮಗೆ ಅಲ್ಲಿ ಇದ್ದರೆ ಅದರಿಂದ ಏನಾದರೂ ಸಮಸ್ಯೆಗಳಾಗಬಹುದು. ಹೇಗೆ ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಟ್ರಯಾಂಗಲ್ ರಿಲೇಷನ್ಶಿಪ್ ಇರುತ್ತೆ. ಒಬ್ಬರಿಂದ ಹೋಗಿ ಬರುವಂತಹ ವಿಷಯಗಳು, ಒಬ್ಬರು ಇನ್ನೊಂದು ರೀತಿ ತೊಂದರೆ ಕೊಡೋದು, ಒಬ್ರು ಮಾಡೋದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ, ಈ ರೀತಿ ವಿಷಯಗಳಿರುತ್ತೆ. ಇಂಥದ್ರಿಂದ ಸಮಸ್ಯೆಗಳಾಗುತ್ತೆ. ಯಾಕಂದರೆ ಇಲ್ಲಿ ಚತುರ್ಗ್ರಹಗಳು ಷಷ್ಠ ಸ್ಥಾನದಲ್ಲಿ ಪ್ರಾರಂಭದಲ್ಲಿ ಸಂಚರಿಸೋದ್ರಿಂದ ಈ ಮಾಸದಲ್ಲಿ ಕಟಕ ರಾಶಿಯವರಿಗೆ ಗ್ರಹಗಳ ಪ್ರಭಾವ ಈ ರೀತಿ ಇದೆ. ಉತ್ತಮವಾದ ತಯಾರಿಯನ್ನು ಮಾಡ್ಕೊಳ್ಳಿ. ನಿಮ್ಮ ಸ್ಟ್ರೆಸ್ ಕಡಿಮೆ ಆಗಬೇಕಂದ್ರೆ ಪ್ರತಿದಿನವೂ ಧ್ಯಾನವನ್ನು ಮಾಡಿ. ನಿಮ್ಮ ರಾಶಿ ಆಗಿರೋದ್ರಿಂದ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇಲ್ಲವಾದಲ್ಲಿ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗೋದಿಲ್ಲ. ಮನಸ್ಸು ಯಾವಾಗ ಸಮತೋಲನದಲ್ಲಿರುತ್ತೆ ಆಗ ಕುಜ ಮತ್ತು ಸೂರ್ಯಗ್ರಹಗಳು ಸಪ್ತಮದಲ್ಲಿ ಬಹಳ ಒಳ್ಳೆ ಫಲವನ್ನು ನೀಡುತ್ತಾರೆ. ಆತ್ಮವಿಶ್ವಾಸ ಆಗ್ಬೋದು, ನಿಮ್ಮ ನಿರ್ಧಾರಗಳಾಗ್ಬೋದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶೀಘ್ರ ನಿರ್ಧಾರಗಳು, ಶೀಘ್ರ ಕಾರ್ಯಗಳಿಗೆ ಒಳ್ಳೆ ಫಲವನ್ನು ನೀಡ್ತಾರೆ. ಮನಸ್ಸು ಸಮತೋಲನದಲ್ಲಿ ಇರಬೇಕು. ಮತ್ತು ಪರಿಹಾರದಲ್ಲಿ ಭಾಗ್ಯಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಅದೃಷ್ಟಕ್ಕಾಗಿ ಹನುಮಾನ್ ಚಾಲಿಸ ಪಠನೆ ಮಾಡಿ ಮತ್ತು ಶಿವ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮನನ ಮಾಡಿಕೊಳ್ಳಿ. ಆಗ ಒಳ್ಳೆಯ ಅದೃಷ್ಟ ಮತ್ತು ಉನ್ನತಿಗಾಗಿ ಈ ಗ್ರಹಗಳು ಫಲವನ್ನು ನೀಡುತ್ತಾರೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.